ನನ್ನೆಲ್ಲ 4ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗ ವೀರ ಅಭಿಮನ್ಯು ಅನ್ನೋ ಒಂದು ಗದ್ಯ ಭಾಗವನ್ನು ಮಾಡಿದ್ವಿ, ಹೌದಲ್ವಾ ಮಕ್ಕಳ? ಸೊ ಆ ಲೆಸನ್ನ ಕ್ಲಾಸ್ ವರ್ಕ್ನೆಲ್ಲರೂ ಬರೆದಿದ್ದೀರಾ ಅಲ್ವಾ? ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಕಮ್ ಟು ಪೇಜ್ ನಂಬರ್ 95. ಇವತ್ತು ನಾವು ಹೊಸ ಗದ್ಯ ಭಾಗ 14 ಹುತಾತ್ಮ ಬಾಲಕ ಅನ್ನೋ ಒಂದು ಗದ್ಯ ಭಾಗವನ್ನು ಸ್ಟಾರ್ಟ್ ಮಾಡ್ತೀನಿ. ಲೆಸನ್ನ ಒಂದ್ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ ಮಹಾದೇವ ಧೋನಿಯು ಒಬ್ಬ. 1942ರಲ್ಲಿ ಆಗಸ್ಟ್ 9ರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತು. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಡಿತನವೆಂದು ತಪ್ಪಾಗಿ ತಿಳಿದಿದ್ದರು. 1942 ಆಗಸ್ಟ್ 15 ಹುಬ್ಬಳ್ಳಿ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು. ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು. ಸಾಮರಸ್ಯದ ಮಂತ್ರ ವಂದೇ ಮಾತರಂ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೇ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು. ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೇಯ್ದು ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ. ಬೊಂಬಿಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ. ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು. ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ, ಅದನ್ನು ನೋಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣ. ಬಾಲಕ ನಾರಾಯಣನ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು. ಮಗು, ನೀನಿನ್ನು ಕಿರಿಯವ, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗುಡದಿಂದ ತಾಯಿ ಕೇಳಿದಳು. ಅದಕ್ಕೆ ಅವನು, ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದನು. ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿ ಕಳುಹಿಸಿಕೊಟ್ಟಳು. ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡನು. ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನೂ ಆಕರ್ಷಿಸಿತು. ಮೆರವಣಿಗೆ ಆರಂಭವಾಯಿತು. ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಕೂಗುತ್ತಿದ್ದನು. ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕವರನ್ನು ತದುಕುತ್ತಿದ್ದರು. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸತೊಡಗಿದರು. ಅಪಾಯದ ಸುಳಿವನ್ನು ಕಂಡ ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು. ಎಳೆಯ ಬಾಲಕ ನಾರಾಯಣ ಘೋಷಣೆ ಕೂಗುತ್ತಲೇ ಇದ್ದ. ಅವನು ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ ಪೊಲೀಸರ ಒಂದು ಗುಂಡು ಅವನ ಎದೆಯನ್ನು ಭೇದಿಸಿತು. ಗಾಯಗೊಂಡು ರಕ್ತದಲ್ಲಿ ತೊಯ್ದು ನಾರಾಯಣ ನೆಲಕ್ಕುರುಳಿದನು. ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಮೃತ್ಯುವಿನೊಡನೆ ಬದುಕಿಗಾಗಿ ಹೋರಾಡುತ್ತಿದ್ದ ನಾರಾಯಣನನ್ನು ನೋಡಲು ಕೆಲವು ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು. ಆಂಗ್ಲ ಅಧಿಕಾರಿಯೊಬ್ಬ ನಿನಗೆ ಏನು ಬೇಕು ಎಂದು ಕೇಳಿದ. ಸಾವಿನಂಚಲ್ಲಿದ್ದ ಬಾಲಕ ನನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದುತ್ತರಿಸುತ್ತಲೇ ತನ್ನ ಕೊನೆಯುಸಿರೆಳೆದ. ಸಾವಿನ ಸಮ್ಮುಖದಲ್ಲಿ ಎಂಥ ಅಪ್ರತಿಮ ಧೈರ್ಯ! ಹುತಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ. ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಸ್ವಾತಂತ್ರ್ಯ ಜೀವನದ ಬದುಕಿಗೆ ಸಾಧನ. ನೋಡಿ ಮಕ್ಕಳ, ಈ ಒಂದು ಲೆಸನಲ್ಲಿ ನಾವು ಏನನ್ನು ತಿಳ್ಕೊತಾ ಇದ್ದೀವಿ?
ಹುತಾತ್ಮ ಬಾಲಕ. ಹುತಾತ್ಮ ಬಾಲಕ ಅಂತಂದರೆ, ಹುತಾತ್ಮ ಅಂತಂದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ವೀರಮರಣವನ್ನು ಹೊಂದಿದವ್ರನ್ನ ಹುತಾತ್ಮರು ಅಂತ ಹೇಳಿ ಕರೀತಾರೆ. ಸರಿನಾ ಮಕ್ಕಳ? ಸೊ ಹಾಗೆ ಆ ಹುತಾತ್ಮ ಯಾವ ವಯಸ್ಸಿನಲ್ಲಿ ಡೆತ್ ಆದಪ್ಪ ಅಂತಂದರೆ, ಬಾಲ್ಯದಲ್ಲಿಯೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬಾಲ್ಯದಲ್ಲಿಯೇ ವೀರಮರಣವನ್ನು ಹೊಂದಿದ ಬಾಲಕ ನನ್ನ ಹುತಾತ್ಮ ಬಾಲಕ ಅಂತ ಹೇಳಿ ಕರೀತಾರೆ. ಹಾಗಾದರೆ ಆ ಬಾಲಕ ಯಾರು ನೋಡೋಣ ಬನ್ನಿ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಸೊ ನಮ್ಮ ಭಾರತ ಮುಂಚೆ ಯಾರ ಆಳ್ವಿಕೆಯಲ್ಲಿತ್ತು? ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಹಾಗಾಗಿ ಆ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸೋದಕ್ಕೆ ಬ್ರಿಟಿಷರ ವಿರುದ್ಧ ಅನೇಕ ಮಹಾನ್ ಹೋರಾಟಗಾರರು ಈ ಒಂದು ಹೋರಾಟವನ್ನು ಮಾಡಿದ್ದಾರೆ. ಸೊ ಆ ಹೋರಾಟದಲ್ಲಿ ಅನೇಕ ಜನ ತಮ್ಮ ಪ್ರಾಣಾರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಅಂದರೆ ದೇಶಕ್ಕಾಗಿ ಪ್ರಾಣವನ್ನು ಕೂಡ ತ್ಯಾಗವನ್ನು ಮಾಡಿದ್ದಾರೆ ಅಂತ ಮಹಾನ್ ವ್ಯಕ್ತಿಗಳ ನಾಡು ಯಾವುದು? ನಮ್ಮ ಭಾರತ. ಸೊ ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ ಮಹಾದೇವ ಧೋನಿಯು ಒಬ್ಬ. ಅಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯದ ಬಗ್ಗೆ ಅತಿ ಹೆಚ್ಚು ಪ್ರೇಮವನ್ನು ಹೊಂದಿರೋ, ದೇಶದ ಬಗ್ಗೆ ಅತಿ ಹೆಚ್ಚು ಗೌರವವನ್ನು ಹೊಂದಿದ್ದಂತಹ ಬಾಲಕ ಯಾರಪ್ಪ ಅಂತಂದರೆ, ಹುಬ್ಬಳ್ಳಿ ಶಾಲೆಯಲ್ಲಿ ಲ್ಯಾಮಿಂಗ್ಟನ್ ಅನ್ನೋ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಂತಹ 13 ವರ್ಷದ ಬಾಲಕ. ಯಾರವನು? ನಾರಾಯಣ ಮಹಾದೇವ. ಸೊ ಇವನು 13ನೇ ವಯಸ್ಸಿನಲ್ಲಿ ಏನು ಮಾಡಿರ್ತಾನೆ? ದೇಶಕ್ಕಾಗಿ ಹೋರಾಟವನ್ನು ಮಾಡಿರ್ತಾನೆ. 1942 ಆಗಸ್ಟ್ 9ರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಏನು ಮಾಡ್ತಾರಪ್ಪ ಅಂದರೆ, ಭಾರತ ಬಿಟ್ಟು ತೊಲಗಿ ಎನ್ನೋ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ, ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೂ ಇಡೀ ದೇಶ ಆವಾಗ ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತು. ಯಾವಾಗ ಗಾಂಧೀಜಿಯವರ ಮುಂದೆ ಬಂದು ಬ್ರಿಟಿಷರ ವಿರುದ್ಧ ಘೋಷಣೆಯನ್ನು ಕೂಗ್ತಾರೋ, ಆಗ ನಾಡಿನ ಕೆಲ ಜನರು ಏನು ಮಾಡ್ತಾರೆ? ಗಾಂಧೀಜಿಯವರ ಜೊತೆ ಕೈ ಜೋಡಿಸಿ ಬ್ರಿಟಿಷರನ್ನು ಹೇಗಾದರೂ ಮಾಡಿ ಭಾರತದಿಂದ ಓಡಿಸ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡ್ತಾರೆ. ಆಗ ಬ್ರಿಟಿಷರು ಗಾಂಧೀಜಿ ಆದರೆ ಭಾರತ ಬಿಟ್ಟು ತೊಲಗಿ ಅನ್ನೋ ಒಂದು ಘೋಷಣೆ, ಚಳುವಳಿ, ಹೋರಾಟಗಳನ್ನು ಮಾಡಿದ್ರೆ ಹೊರತು ಯಾರಿಗೂ ಹಿಂಸೆಯನ್ನು ಕೊಡುವಂತಹ ಕೆಲಸವನ್ನು ಗಾಂಧೀಜಿಯವರು ಮಾಡಿರಲಿಲ್ಲ. ಯಾಕಂದರೆ ಅವರು ಅಹಿಂಸಾವಾದಿ, ಹಿಂಸಾ ತತ್ವವನ್ನು ವಿರೋಧಿಸಿ ಅಹಿಂಸೆಯನ್ನು ರೂಢಿ ಮಾಡಿಕೊಂಡು ಬಂದಂಥವರು. ಸೊ ಈ ಗಾಂಧೀಜಿಯವರ ಅಹಿಂಸಾ ತತ್ವ ಬ್ರಿಟಿಷರಿಗೆ ಹೇಗೆ ಅನ್ನತ್ತಪ್ಪ ಅಂದರೆ ಹೇಳಿತನ ಅನಿಸುತ್ತೆ. ಅಂದರೆ ಅವನ ಕೈಲಿ ಏನೂ ಮಾಡೋದಕ್ಕಾಗಲ್ಲ, ಹಾಗಾಗಿ ಈ ರೀತಿ ಶಪಥಗಳನ್ನು ಮಾಡ್ತಿದ್ದಾನೆ ಅಂತ ಹೇಳಿ ಅನಿಸುತ್ತೆ. 1942 ಆಗಸ್ಟ್ 15 ಹುಬ್ಬಳ್ಳಿಯ ಜನತೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು. ಸೊ ಎಲ್ಲ ಕಡೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಹೇಗೆ ಮಾಡ್ತಾಯಿದ್ರು ಅದೇ ರೀತಿ ಏನು ಮಾಡಿರ್ತಾರೆ, 1942 ಆಗಸ್ಟ್ 15ರಲ್ಲಿ ಹುಬ್ಬಳ್ಳಿಯ ಜನತೆ ಕೂಡ ಹೋರಾಟವನ್ನು ಮಾಡ್ತಾರೆ. ಸೊ ಇದು ಅವರ ದೇಶದ ಪ್ರಥಮ ಅತ್ಯಂತ ಪ್ರಮುಖ ದಿನವಾಗಿರುತ್ತೆ. ಸೊ ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆ ಸಿದ್ಧತೆ ನಡೆಯಿತು. ನಗರದ ಉದ್ದಕ್ಕೂ, ಹುಬ್ಬಳ್ಳಿಯ ನಗರದ ಉದ್ದಕ್ಕೂ ಏನು ಮಾಡಿರ್ತಾರೆ? ಸ್ವಾತಂತ್ರ್ಯ ಹೋರಾಟವನ್ನು ಮಾಡೋದಕ್ಕೆ ಮೆರವಣಿಗೆಯನ್ನು ಸಿದ್ಧತೆ ಮಾಡಿರ್ತಾರೆ. ಸೊ ಅಲ್ಲಿ ಒಂದು ಚಳುವಳಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಜನರ ಕೈಯಲ್ಲಿ ಫಲಕಗಳಿರುತ್ತೆ. ಆ ಫಲಕಗಳಲ್ಲಿ ಏನು ಬರೆದಿರುತ್ತೆ? ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳನ್ನು ಹಿಡ್ಕೊಂಡು ಜೈಕಾರವನ್ನು ಕೂಗ್ತಾ ಇರ್ತಾರೆ. ಸಾಮರಸ್ಯದ ಮಂತ್ರ ಒಂದೇ ಮಾತರಂ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ಹಾಗೆ ಸ್ವಾತಂತ್ರ್ಯದ ಮಂತ್ರ ಅಂತ ಹೇಳಿ ಏನು ಕರೀತಾರೆ? ಒಂದೇ ಮಾತರಂ ಅನ್ನೋ ಒಂದು ಸಾಲು ಎಲ್ಲರ ಕೈಯಲ್ಲೂ ಎಲ್ಲರ ಬಾಯಲ್ಲೂ ಹರಿದಾಡ್ತಾ ಇರುತ್ತೆ.
ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೇ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನ ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದರು. ಈ ಹುಬ್ಬಳ್ಳಿಯ ಹೃದಯ ಭಾಗ ಅಂತ ಹೇಳಿ ಏನು ಕರಿತೀವಿ ದುರ್ಗ, ಈ ದುರ್ಗದಲ್ಲಿ ಎಲ್ಲ ಜನರ ಸೇರಿಕೊಂಡು ಈ ರೀತಿ ಘೋಷಣೆಗಳನ್ನು ಕೂಗ್ಕೊಂಡು ಚಳುವಳಿಯನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಸ್ತಾ ಇರ್ತಾರೆ. ಈ ಒಂದು ಬಾಲಕ ನಾರಾಯಣ ಈ ಹುಬ್ಬಳ್ಳಿಯ ಲ್ಯಾಂಬಿಂಗ್ಟನ್ ಶಾಲೆಯಲ್ಲಿ ಓದ್ತಾ ಇದ್ದಂತಹ 13 ವರ್ಷದ ಬಾಲಕ ಯಾರು? 13 ವರ್ಷದ ಬಾಲಕ ನಾರಾಯಣ್ ರಾವ್ ಕೂಡ ಈ ಒಂದು ಘೋಷಣೆ ಅಥವಾ ಈ ಒಂದು ಹೋರಾಟಕ್ಕೆ ಭಾಗವಹಿಸೋದಕ್ಕೆ ಏನು ಮಾಡಿರ್ತಾರೆ, ಬೆಳಗ್ಗೆನೆ ಎದ್ದು ಸ್ನಾನವನ್ನ ಮಾಡಿ ಕೈಯಲ್ಲಿ ನೇಯ್ದಂತಹ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸ್ತಾರೆ. ಹಾಗೆ ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗಿತಾರೆ. ಅಂದರೆ ಅಲ್ಲಿದ್ದಂತಹ ತ್ರಿವರ್ಣ ಧ್ವಜವನ್ನು ತಗೊಂಡು ಅದನ್ನು ಒಂದು ಕಡ್ಡಿಗೆ ಸಿಗಿಸ್ಕೊಂಡು ಇವರು ಕೂಡ ಏನು ಮಾಡಿದ್ರು, ಆ ಚಳುವಳಿಯಲ್ಲಿ ಭಾಗವಹಿಸೋದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ರೆಡಿ ಆದಮೇಲೆ ಅಮ್ಮ ಎಂದು ಜೋರಾಗಿ ಕೂಗಿದರು. ತನ್ನ ತಾಯಿಯನ್ನು ಕರೀತಾರೆ. ತನ್ನ ತಾಯಿ ಇನ್ನೂ ಏನು ಮಾಡ್ತಾ ಇರ್ತಾಳೆ, ನಿದ್ರೆ ಮಾಡ್ತಾ ಇರ್ತಾಳೆ. ಸೊ ಆ ನಿದ್ರಾ ಲೋಕದಿಂದ ಎದ್ದ ತಾಯಿಗೆ ತನ್ನ ಮಗನನ್ನು ನೋಡಿ ತುಂಬ ಆಶ್ಚರ್ಯವಾಗುತ್ತೆ. ಅವನ ವೇಷ ಭೂಷಣವನ್ನೆಲ್ಲ ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಗ ತಾಯಿ ಕೇಳ್ತಾಳೆ, ಎಲ್ಲಿಗೆ ಹೋಗುತ್ತಿರುವೆ ಮಗು ಅಂತ. ಆಗ ನಾರಾಯಣ ಹೇಳ್ತಾನೆ ಏನಂತ, ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ. ಅಮ್ಮ ಈ ಒಂದು ಹುಬ್ಬಳ್ಳಿಯ ನಗರದಲ್ಲಿ ಪ್ರತಿಭಟನಾಕಾರರು ಏನು ಮಾಡ್ತಾ ಇದ್ದಾರೆ, ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಏನು ಮಾಡ್ತೀನಿ, ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಆ ಬಾಲಕನ ಕಣ್ಣಿನಲ್ಲಿ ಒಂದು ಅಪೂರ್ವ ಕ್ರಾಂತಿ ಇರುತ್ತೆ. ಸೊ ಇದನ್ನು ನೋಡಿದಂತಹ ತಾಯಿ ಹೇಳ್ತಾಳೆ ಏನಂತ, ಮಗು ನೀನಿನ್ನು ಕಿರಿಯವ, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗುಡದಿಂದ ತಾಯಿ ಕೇಳಿದಳು. ತಾಯಿಗೆ ಎಲ್ಲೋ ಒಂದು ಕಡೆ ಭಯ, ಯಾಕಂದರೆ ಅಲ್ಲೆಲ್ಲ ಪ್ರತಿಭಟನೆ ಮಾಡ್ತಿರೋರು ಎಂಥವರು, ದೊಡ್ಡ ದೊಡ್ಡ ವ್ಯಕ್ತಿಗಳು. ಅಂತಹ ದೊಡ್ಡ ವ್ಯಕ್ತಿಗಳ ಮಧ್ಯೆ ನೀನೊಬ್ಬ ಕಿರಿಯವ ಹೋಗಿ ಏನು ಮಾಡ್ತೀಯಾ, ಹಾಗಾಗಿ ನೀನು ಹೋಗೋದು ಬೇಡ ಅಂತ ತಾಯಿ ತಿಳಿಸ್ತಾಳೆ. ಹಾಗಾದರೆ ತಾಯಿ ಹೇಳಿದ ಮಾತನ್ನು ನಾರಾಯಣ ಕೇಳ್ತಾನ ಅಥವಾ ತಾಯಿಯ ಮಾತನ್ನು ತಾಯಿಗೆ ಸಮಾಧಾನ ಮಾಡಿ ಅಲ್ಲಿಂದ ಹೋರಾಟಕ್ಕೆ ಹೋಗ್ತಾನ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸರಿನಾ ಮಕ್ಕಳ? ಸೊ ಈ ಲೆಸನ್ನ ಒಂದು ಸಲ ಓದಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಲೆಸನ್ ಇನ್ನೂ ಇದೆ, ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸರಿನಾ ಮಕ್ಕಳ? ಸೊ ಲೆಸನ್ನ ಓದಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಹಾಗಾದರೆ ಲೆಸನ್ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಈ ಲೆಸನಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಕೇಳ್ತೀನಿ ನೋಡಿ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ಎಂಬ ಎಚ್ಚರಿಕೆ ಕೊಟ್ಟವರು ಯಾರು? ಬ್ರಿಟಿಷರಿಗೆ ಮೊದಲು ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಂದು ಘೋಷಣೆಯನ್ನು ಅಥವಾ ಎಚ್ಚರಿಕೆಯನ್ನು ಕೊಟ್ಟವರು ಯಾರು? ಮಹಾತ್ಮ ಗಾಂಧೀಜಿ. ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾದ ದಿನ ಯಾವುದು? ಹುಬ್ಬಳ್ಳಿಯ ಜನತೆ ಮರೆಯಲಾಗದ ದಿನ ಎಂದರೆ 1947 ಆಗಸ್ಟ್ 15 ಹುಬ್ಬಳ್ಳಿಯ ಜನರೆಯ ಪ್ರಮುಖ ಅತ್ಯಂತ ದಿನವಾಗಿರುತ್ತೆ. ನಾರಾಯಣ ತಾಯಿ ಏನೆಂದು ಮಗನನ್ನು ಹರಸಿದಳು, ಅದನ್ನು ಏನಂತ ಹರಸ್ತಾಳೆ, ಅವನು ಹೇಗೆ ಹೋಗ್ತಾನೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸರಿನಾ ಮಕ್ಕಳ? ಸೊ ಇಷ್ಟು ಲೆಸನಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಪದಗಳ ಅರ್ಥ ಹಾಗೆ ಟಿಪ್ಪಣಿಯನ್ನು ಕಳಿಸ್ತೀನಿ. ಸರಿನಾ ಮಕ್ಕಳ? ಲೆಸನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಕಂಪ್ಲೀಟ್ ಕ್ಲಾಸ್ ವರ್ಕನ್ನು ಕೊಡ್ತೀನಿ. ಲೆಸನ್ನ ಒಂದು ಸಲ ಓದಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸರಿನಾ ಮಕ್ಕಳ? ಎಲ್ಲರಿಗೂ ಧನ್ಯವಾದಗಳು.